ಆತ್ಮೀಯ ವೀಕ್ಷಕರೆಲ್ಲರಿಗೂ ನನ್ನ ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ವಿಶೇಷ ಏನಂದರೆ, ನನ್ನ ಮಗಳಿಗೆ 9 ತಿಂಗಳ ತುಂಬಿತ್ತು. ಸೊ ಅದಕ್ಕೆ ಮುಡಿ ತೆಗ್ಸೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆ ದೇವರಾದ ಭದ್ರಕಾಳಮ್ಮನವರ ಸಮೇತ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಇದಿರೋದು ದೇವರಸಳ್ಳಿ, ತುಮಕೂರು ಹೋಗ್ತಾ ದೇವರಸಳ್ಳಿ ಹತ್ರ ಇರೋದು ದೇವಸ್ಥಾನ. ಇದು ನಮ್ಮ ಮನೆ ದೇವರು. ಸೊ ನಾವು ಮುಡಿ ತೆಗ್ಸೋಕ್ಕೆ ಅಂತ ಬಂದಿದ್ವಿ. ನನ್ನ ಮಗಳು ಮುಡಿ ತೆಗ್ಸೋಕ್ಕೆ ಮುಂಚೆ ಅಭಿಷೇಕ ಇಟ್ಕೊಂಡಿದ್ವಿ. ಅಭಿಷೇಕ ಮುಗಿಸಿ ಅವಳನ್ನ ಕರ್ಕೊಂಡೋಗಿ ಮುಡಿ ತೆಗೆಸ್ಕೊಂಡು ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಈ ವಿಡಿಯೋ ಮಾಡಿಟ್ಟು ಆಲ್ಮೋಸ್ಟ್ 2 ಮಂತ್ಸ್ ಆಗಿದೆ. ಸೊ ನನ್ನ ಮಗಳು ಬೆಳೀತಾ ಅವಳದೇ ಕಾರ್ಯಗಳು ಕೆಲಸಗಳು ಜಾಸ್ತಿ ಇರೋದ್ರಿಂದ ನಾನೇನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ನಾನು ಮಾಡಿಟ್ಟಿದ್ದೀನಿ ಎಷ್ಟೊಂದು ವಿಡಿಯೋಗಳು ಹಾಗೇ ಇದ್ದಾವೆ, ಅಪ್ಲೋಡ್ ಮಾಡೋಕ್ಕೂ ಆಗ್ತಿಲ್ಲ. ಸೊ ಟೈಮ್ ಮಾಡಿಕೊಂಡು ತುಂಬ ತಿಂಗಳಾಗೋಯ್ತಲ್ಲಪ್ಪ, ಇದು ಅಪ್ಲೋಡ್ ಮಾಡೋಣ ಅಂತೇಳ್ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮುಡಿ ತೆಗೆಸ್ಬೇಕಾದ್ರಂತೂ ನನ್ನ ಮಗಳು ತುಂಬಾ ರಚ್ಚೆ ಮಾಡಿದ್ಲು. ಫಸ್ಟ್ ನಾವು ಅಭಿಷೇಕ ಮುಗಿಸ್ಕೊಂಡು ಆಮೇಲೆ ಮುಡಿ ತೆಗಿಯೋರು ಬರೋ ತನಕ ವೆಯ್ಟ್ ಮಾಡಿ, ಅವ್ರು ಬಂದಮೇಲೆ ನನ್ನ ಮಗಳನ್ನ ಮುಡಿ ತೆಗೆಸಿ ಅದಾದಮೇಲೆ ಅವಳಿಗೆ ಅಲ್ಲೇ ಬಿಸಿನೀರು ಕೊಟ್ಟಿದ್ದರು. ಸೊ ಸ್ನಾನ ಮಾಡಿಸಿ, ಬಸ್ಲು ಮನೆ ಇದೆ, ಸ್ನಾನ ಮಾಡಿಸ್ಕೊಂಡು ಬೇರೆ ಬಟ್ಟೆ ಹಾಕ್ಕೊಂಡು ಕರ್ಕೊಂಡು ಹೋಗೋಷ್ಟೊತ್ತಿಗೆ ದೊಡ್ಡ ಸಾಗೋಯ್ತು. ಅವಳಂತೂ ಸಿಕ್ಕಾಪಟ್ಟೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಅವಳು ಅಳೋದಂತೂ ನನ್ನ ಕೈಲಿ ನೋಡೋಕ್ಕಾಗ್ತಿರ್ಲಿಲ್ಲ. ನಾನು ಹತ್ರಕ್ಕೆ ಹೋಗಿಲ್ಲ, ನನಗೆ ತುಂಬ ಭಯ ಆಗೋಯ್ತು. ಅವರು ಅಷ್ಟೇ ಮುಡಿ ತೆಗಿಯೋರು ಪಾಪ, ಅವ್ರು ತುಂಬಾ ಟ್ರೈ ಮಾಡಿದ್ರು ನಿಧಾನಕ್ಕೆ ತೆಗಿಯೋಕ್ಕೆ. ಹಾಗೂ ನನ್ನ ಮಗಳು ಮಾಡಿದ್ದು ಗಲಾಟಿಗೆ ಅವರು ಒಂದು ಸ್ವಲ್ಪ ಬ್ಲೇಡಲ್ಲಿ ಟಚ್ ಆಯಿತು, ಸ್ವಲ್ಪ ಕುಳ್ಕೊಂಡಂಗೆ ಆಯಿತು, ರಕ್ತ ಬೇರೆ ಬಂತು. ಅವಳಿಗೆ ತುಂಬ ಭಯ ಆಗ್ತಿತ್ತು. ನಮ್ಮನೆಯವ್ರ ಹತ್ರ ಕುಂಡ್ರಿಸಿ ಅವ್ರ ಕಡೆ ಅವ್ರ ಅಪ್ಪನ ತೊಡೆ ಮೇಲೆ ಕುಂಡ್ರಿಸಿ ತೆಗಿಸ್ತಾಯಿದ್ರು ಮುಡಿನ. ನಾನು ದೂರದಲ್ಲಿ ನಿಂತ್ಕೊಂಡು ಸುಮ್ಮನೆ ನೋಡ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೆ. ಆಮೇಲೆ ಅವಳನ್ನ ಮುಡಿ ಎಲ್ಲ ತೆಗ್ದಾದ್ಮೇಲೆ ಕರ್ಕೊಂಡೋಗಿ ಸಮಾಧಾನ ಮಾಡಿಸಿ, ಸ್ವಲ್ಪ ಹೊತ್ತು ಓಡಾಡಿಸಿ, ಹಾಲು ಕುಡಿಸಿ, ಅದಾದಮೇಲೆ ಅವಳನ್ನ ಕರ್ಕೊಂಡೋಗಿ ಬಿಸಿನೀರು ಕೊಟ್ಟರು, ಸ್ನಾನ ಮಾಡಿಸ್ಕೊಂಡು ತಿರ್ಗಾ ಮತ್ತೆ ಮಹಾಮಂಗಳಾರತಿ ಇತ್ತು. ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಊಟ ಅರೇಂಜ್ ಮಾಡಿದ್ವಿ. ಅಂದರೆ ಊಟ ದೇವಸ್ಥಾನದಲ್ಲಿ ಯಾವಾಗಲೂ ಕೊಡ್ತಿರ್ತಾರೆ. ಸೊ ನಾವು ದುಡ್ಡು ಪೇ ಮಾಡಿದ್ರೆ ನಾವು ಬಂದಿರೋ ಅಷ್ಟು ಜನಕ್ಕೆ ಇದು ಮಾಡ್ತಾರೆ, ಜೊತೆಗೆ ಬೇರೆಯವರು ಕೂಡ ಊಟ ಮಾಡ್ತಾರೆ. ಸೊ ನಾವು ಇಷ್ಟು ಅಮೌಂಟು ಅಂತ ಕೊಟ್ಟಿದ್ವಿ. ನಮಗೂ ಒಬ್ಬಟ್ಟು ಊಟ ಇದು ಮಾಡಿದರು. ನೀವೇ ನೋಡ್ತಿದ್ದೀರಲ್ಲ ಹೆಂಗೆ ಅಳ್ತಿದ್ದಾಳೆ ಅಂತಂದರೆ, ಯಾರು ಹಿಡ್ಕೊಂಡ್ರು ಸುಮ್ಮನಾಗ್ತಿಲ್ಲ, ಸಿಕ್ಕಾಪಟ್ಟೆ ಅಳ್ತಿದ್ಲು. ನೋಡ್ಕೊಂಡು ಬನ್ನಿ ನೀವೇ, ನಾನು ಆಮೇಲೆ ಮಾತಾಡ್ತೀನಿ, ಓಕೆನಾ? ನೋಡ್ತಿದ್ದೀರಲ್ಲ ತುಂಬಾ ಅಳ್ತಿದ್ದು. ನಾನು ವಿಡಿಯೋ ಮಾಡ್ಕೊತಿದ್ದೆ, ಬಟ್ ನನಗೆ ಒಂಥರ ಬೇಜಾರಾಗ್ತಿತ್ತು ಅವಳು ಅಳ್ತಾ ಇದ್ದಿದ್ದು ನೋಡ್ಬಿಟ್ಟು. ಮಕ್ಳಿಗೆ ಮುಡಿ ತೆಗ್ಸೋದೇ ಒಂದು ದೊಡ್ಡ ಸಾಹಸ. ಎಷ್ಟು ಹಠ ಮಾಡ್ತಾಳೆ, ಎಷ್ಟು ಅಳ್ತಾಳೆ ಅಂದರೆ ನೋಡಿ ಕಾಣಿಸುತ್ತೆ ನಿಮಗೆ. ಇನ್ನು ಸ್ವಲ್ಪ ಹಣೆ ಹತ್ರ ಕುಯ್ಕೊಂಡಾಗಿ ರಕ್ತ ಬೇರೆ ಬಂತು. ಅದನ್ನೆಲ್ಲ ಒರೆಸಿ ಆಮೇಲೆ ಸಮಾಧಾನ ಮಾಡಿ ಮತ್ತೆ ಕೂರಿಸಿದ್ವಿ. ಆಮೇಲೆ ಅವರು ಮುಡಿ ತೆಗಿಯೋ ಅಂಕಲ್ ಹೇಳಿದ್ರು, ನೀವು ಬೇಡ ಮಧ್ಯ ಎಬ್ಬರಿಸಿದ್ರೆ ಇನ್ನೂ ಜಾಸ್ತಿ ಮಾಡ್ತಾಳೆ, ಕುಂಡ್ರಿಸ್ಬಿಟ್ರಿ ಒಂದೇ ಸತಿ ನಾನು ಮಿಸ್ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಹೆಂಗೋ ಮಾಡಿ ಪೂರ್ತಿ ತೆಗೆದ್ರು. ಅಮ್ಮ ಅವಳೊಂದು ಲಾಸ್ಟಿಗೆ ಸಮಾಧಾನ ಮಾಡಿದ್ದೆ ದೊಡ್ಡ ಇದು. ಬಿಕ್ಳಿಸ್ಕೊಂಡು ಹತ್ಲು. ಅದಾದಮೇಲೆ ಅವಳಿಗೆ ಫುಲ್ ಸ್ನಾನ ಎಲ್ಲ ಮಾಡಿಸಿ ಅವ್ರ ಅಪ್ಪನ ಕೈ ಕೊಟ್ಟಿದ್ದೆ, ಬೇರೆ ಡ್ರೆಸ್ ಹಾಕ್ಬಿಟ್ಟು ಅವ್ರ ಅಪ್ಪನ ಜೊತೆ ಓಡಾಡ್ಕೊಂಡಿತ್ತು ಮಗ. ತುಂಬ ಗಲಾಟೆ ಮಾಡ್ತು, ತುಂಬ ರಚೆ ಮಾಡ್ತಪ್ಪ ಅಮ್ಮ ಮುಡಿ ತೆಗಿಸ್ಬೇಕಾದ್ರಂತೂ. ಈಗ ಒಳಗಡೆ ಇದು ದೇವಸ್ಥಾನದ ವ್ಯೂ ನೋಡಿ. ಹೇಳಿದ್ಮೇಲೆ ಅವ್ರ ಅಪ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಳಗಡೆ ಬಂದ. ಅವಳೆಲ್ಲ ಸ್ವಲ್ಪ ಸಮಾಧಾನ ಆಗಲಿ ತುಂಬ ಹತ್ತಿದ್ದಲ್ವ, ತುಂಬ ಹತ್ತಿ ಒಂಥರ ಡಿಸ್ಟರ್ಬ್ ಆಗಿತ್ತು ಅದಕ್ಕೋಸ್ಕರ. ಸೊ ಇವಾಗ ಮಹಾಮಂಗಳಾರತಿ ವಿಡಿಯೋ ನೋಡಿ ನೀವು.
ಯಾರ್ಯಾರಾದರೂ ತುಮಕೂರು ಹತ್ರ ಅಥವಾ ದಾಬಸ್ಪೇಟೆ ಹತ್ರ ಇರೋರು ಒಂದ್ಸಲ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.